ಹೈದರಾಬಾದಲ್ಲಿ ಇಂಡಿಯಾ ಮ್ಯಾಚ್ ಸೋತ ಮೇಲೆ ವೈಜಾಗಲ್ಲಿ ಟರ್ನರ್ ರೆಡಿ ಮಾಡ್ಬೋದು ಅಂತ ಎಲ್ಲ ಅಂದ್ಕೊಂಡಿದ್ರು. ಟೀಮ್ ಪರ್ಫಾರ್ಮೆನ್ಸ್ಗಿಂತನೂ ಇಂಡಿವಿಜುವಲ್ ಪರ್ಫಾರ್ಮೆನ್ಸಸ್ಸಿಂದಾಗಿ ಇಂಡಿಯಾ ಮ್ಯಾಚ್ನ ಗೆಲ್ತು. ಯಶಸ್ವಿ ಜೈಸ್ವಾಲ್, ಜಸ್ಪ್ರೀತ್ ಬುಮ್ರಾ ಮತ್ತು ಶುಭ್ಮನ್ ಗಿಲ್ 3 ಜನದ ಪರ್ಫಾರ್ಮೆನ್ಸಸ್ಸಲ್ಲಿ ಒಬ್ಬರ ಪರ್ಫಾರ್ಮೆನ್ಸ್ ತೆಗೆದ್ರೂ ಇಂಡಿಯಾ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಆಗ್ತಿರಲಿಲ್ಲ. ಹಾಯ್, ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಪೋಟಿಫೈ. ಇದು ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ಕೊಡೋ ಯೂಟ್ಯೂಬ್ ಚಾನೆಲ್ ಇನ್ ಕನ್ನಡ. ನಾನು ನಿಮ್ಮ ವರುಣ್. ಇಂಡಿಯಾ ವೈಜಾಗ್ ಟೆಸ್ಟ್ ಮ್ಯಾಚ್ನ 106 ರನ್ಗಳಿಂದ ಗೆದ್ದಿದ್ರೂ ಇಂಡಿಯಾ ಫೇವ್ರೇಟ್ಸ್ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಟೀಮ್ ಪರ್ಫಾರ್ಮೆನ್ಸ್ಗಿಂತನೂ ಇಂಡಿವಿಜುವಲ್ ಪರ್ಫಾರ್ಮೆನ್ಸಸ್ಸಿಂದಾಗಿ ಇಂಡಿಯಾ ಮ್ಯಾಚ್ನ ಗೆಲ್ತು. 2 ಟೀಮ್ಗಳಿಗೂ 10 ಡೇಸ್ ಬ್ರೇಕ್ ಇರೋ ಕಾರಣ ಇಂಗ್ಲೆಂಡ್ ಅಬುದಾಬಿಗೆ ಹೋಗಿದೆ. ಬಟ್ ಇಂಡಿಯಾಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಸುಮಾರು ವಿಷಯಗಳಿದ್ದಾವೆ. ಯಶಸ್ವಿ ಜೈಸ್ವಾಲ್, ಜಸ್ಪ್ರೀತ್ ಬುಮ್ರಾ ಮತ್ತು ಶುಭ್ಮನ್ ಗಿಲ್ 3 ಜನದ ಪರ್ಫಾರ್ಮೆನ್ಸಸ್ಸಲ್ಲಿ ಒಬ್ಬರ ಪರ್ಫಾರ್ಮೆನ್ಸ್ ತೆಗೆದ್ರೂ ಇಂಡಿಯಾ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಆಗ್ತಿರಲಿಲ್ಲ. ಶುಭ್ಮನ್ ಗಿಲ್ ಒಂದು ರಫ್ ಪ್ಯಾಚಲ್ಲಿದ್ದರು. ಸೌತ್ ಆಫ್ರಿಕಾಲಿ ಅಷ್ಟು ಪರ್ಫಾರ್ಮ್ ಮಾಡಲಿಲ್ಲ. ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲೂ ಅಂಥ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿರಲಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 100 ಹೊಡೆದು ಇಂಡಿಯಾನ ವಿನ್ನಿಂಗ್ ಸ್ಟೇಜ್ಗೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡಿದ್ರು. ಬಾಕಿ 8 ಜನ ಅಂಥ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ದೇ ಹ್ಯಾವ್ ಟು ಸ್ಟೆಪ್ ಅಪ್. ಬ್ಯಾಸ್ ಬಾಲ್ನ ಟಫೆಸ್ಟ್ ಚಾಲೆಂಜ್ ಇಂಡಿಯಾ. ಇಂಗ್ಲೆಂಡ್ ಈ ಚಾಲೆಂಜ್ನ ಏಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲೇಬೇಕು. ಮೊದಲನೇ ಟೆಸ್ಟ್ ಮ್ಯಾಚ್ನ ಗೆದ್ದು 2ನೇ ಟೆಸ್ಟ್ ಮ್ಯಾಚಲ್ಲಿ ಕ್ಲೋಸ್ ಬಂದು ಸೋತಿದ್ದಾರೆ. ಟಾರ್ಗೆಟ್ 400 ರನ್ಸ್ ಇದ್ರೂ ದೇ ಫೆಲ್ ಶಾರ್ಟ್ ಬೈ 106 ರನ್ಸ್. ಅದು ಜೋ ರೂಟ್ ಆ್ಯಂಡ್ ಬೆನ್ ಸ್ಟೋಕ್ಸ್ ಸ್ಟೆಪ್ ಅಪ್ ಆಗದೇನೆ. ಇದೇ ರೀತಿ ಇಂಗ್ಲೆಂಡ್ ಆಡಿ ಸೀರೀಸ್ ಗೆದ್ರೂ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಹೈದರಾಬಾದಲ್ಲಿ ಇಂಡಿಯಾ ಮ್ಯಾಚ್ ಸೋತ ಮೇಲೆ ವೈಜಾಗಲ್ಲಿ ಟರ್ನರ್ ರೆಡಿ ಮಾಡ್ಬೋದು ಅಂತ ಎಲ್ಲ ಅಂದ್ಕೊಂಡಿದ್ರು. ಆದರೆ ಅಲ್ಲಿ ಒಂದು ಫ್ಲ್ಯಾಟ್ ಪಿಚ್ ರೆಡಿ ಆಯಿತು. ಫ್ಲ್ಯಾಟ್ ಪಿಚ್ ಇರೋದ್ರಿಂದ ಬ್ಯಾಟ್ ಆ್ಯಂಡ್ ಬಾಲ್ಗೆ ಒಳ್ಳೆ ಕಾಂಟೆಸ್ಟ್ ಇತ್ತು. ಟಾಸ್ ಒಂದು ಕ್ರೂಷಿಯಲ್ ಫ್ಯಾಕ್ಟರ್ ಆಗಿತ್ತು. ಇಂಡಿಯಾ ಟಾಸ್ ಗೆದ್ದಿದ್ದರಿಂದ ಇಂಡಿಯಾ ಕಡೆಗೆ ವರ್ಕ್ ಆಯಿತು. ರಾಜ್ಕೋಟ್ನಲ್ಲೂ ಹೀಗೆ ಮಾಡ್ತಾರಾ? ನನ್ನ ಪ್ರಕಾರನೂ. ಇಂಡಿಯಾಗೆ ಒಳ್ಳೆ ಸ್ಪಿನ್ನರ್ಸ್ ಇರೋ ಕಾರಣ ಅಶ್ವಿನ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ. ಟರ್ನರ್ ಪ್ರಿಪೇರ್ ಮಾಡಿದ್ರೆ ವಾಷಿಂಗ್ಟನ್ ಸುಂದರ್ ಕೂಡ ಬಂದು ಒಂದು ಒಳ್ಳೆ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಇಂಡಿಯಾ ಇಂಡಿವಿಜುವಲ್ ಪರ್ಫಾರ್ಮೆನ್ಸಸ್ ಮೇಲೆ ರಿಲೈ ಆಗಿದ್ದರೆ ಇಂಗ್ಲೆಂಡ್ ಟೀಮ್ ಎಫರ್ಟ್ ಮೇಲೆ ರಿಲೈ ಆಗಿದೆ. ಜೇಮ್ಸ್ ಆ್ಯಂಡರ್ಸನ್ನ ಯಾಕೆ ಗೋಟ್ ಅಂತ ಕರೀತಾರೆ ಅಂತ ಮತ್ತೆ ಪ್ರೂವ್ ಮಾಡ್ತಾನೇ ಇದ್ದಾರೆ. England batting, the young batsmen have stepped up, but the likes of Joe Root and Ben Stokes, the experienced ones, ಆಗಲೇ ಹೇಳ್ದಂಗೆ ಸ್ಟೆಪ್ ಅಪ್ ಆಗಿಲ್ಲ ಅಂದ್ರೂ ಅವ್ರ ಬ್ಯಾಟಿಂಗ್ ಫ್ರ್ಯಾಜೈಲ್ ಆಗಿ ಕಾಣಿಸ್ತಾನೆ ಇಲ್ಲ. ಅವ್ರ ಸ್ಪಿನ್ನರ್ಸ್, the 3 spinners will look to bowl better on flat pitches too. KL ರಾಹುಲ್ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ ಆ್ಯಂಡ್ ವಿರಾಟ್ ಕೊಹ್ಲಿ is set to return to the test setup. ಇವರಿಬ್ಬರು ಟೀಮಿಗೆ ಬಂದರೆ they will straight away walk into the playing 11. ಯಾರನ್ನ ರೀಪ್ಲೇಸ್ ಮಾಡ್ಬೋದು ಅಂತ ನೋಡಿದ್ರೆ ದ ಔಟ್ ಆಫ್ ಫಾರ್ಮ್ ಶ್ರೇಯಸ್ ಅಯ್ಯರ್ ಆ್ಯಂಡ್ RCB ಹುಡುಗ ರಜತ್ ಪಟಿದಾರ್. KS ಭರತ್ ಅಫ್ಕೋರ್ಸ್ ಅವ್ರ ಕೀಪಿಂಗ್ ಚೆನ್ನಾಗಿದೆ, ಗ್ಲವ್ ವರ್ಕ್ ಚೆನ್ನಾಗಿದೆ, ಬಟ್ ಅವ್ರ ಬ್ಯಾಟಿಂಗ್ ಆರ್ಡಿನರಿ ಅಂತಲೇ ಹೇಳಬೇಕು. ಅಪಾರ್ಟ್ ಫ್ರಮ್ ದಿಸ್ ಐ ಥಿಂಕ್ ಮುಕೇಶ್ ಕುಮಾರ್ ವಿಲ್ ಬಿ ರೀಪ್ಲೇಸ್ಡ್. ಪಿಚ್ ಹೇಗಿದೆ ಅಂತ ನೋಡಿಕೊಂಡು ವಾಷಿಂಗ್ಟನ್ ಸುಂದರ್ ಬರ್ಬೋದು, ಆರ್ ಅವೇಶ್ ಖಾನ್ ಅಥವಾ ಜೈದೇವ್ ಉನಾದ್ಕಟಲ್ಲಿ ಒಬ್ಬರು ಬರ್ಬೋದು. ದ ಫೈನಲ್ ಚೇಂಜ್ ಈಸ್ ಮೊಹಮ್ಮದ್ ಸಿರಾಜ್ ರೀಪ್ಲೇಸಿಂಗ್ ದ ರೆಸ್ಟೆಡ್ ಬುಮ್ರಾ. 2 ಟೀಮ್ಸು ತುಂಬ ಚೆನ್ನಾಗಿ ಆಡಿ 2 ಮ್ಯಾಚ್ ಆದಮೇಲೆ ಸೀರೀಸ್ 1-1 ಆಗಿ ನಿಂತಿದೆ. 3ನೇ ಟೆಸ್ಟ್ ಮ್ಯಾಚ್ ರಾಜ್ಕೋಟಲ್ಲಿ ಆಗ್ತಿದೆ. ಓವರ್ ಆಲ್ 5 ಸೀರೀಸ್ ಟೆಸ್ಟ್ ಮ್ಯಾಚ್ ಇದು. ದಿಸ್ ಸೀರೀಸ್ ಇಸ್ ದೇರ್ ಟು ಬಿ ಟೇಕನ್. ಇಂಡಿಯಾ ಫೇವ್ರೇಟ್ಸ್ ಅಂತಾನೆ ಹೇಳಿದ್ರು ಇಂಗ್ಲೆಂಡ್ನ ಕೌಂಟ್ಔಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಏನಕ್ಕೆ ಅಂದರೆ ಅವ್ರು ಯಾವ ರೀತಿ ಆಡ್ತಾರೆ ಅನ್ನೋದನ್ನ ಮೊದಲನೇ 2 ಟೆಸ್ಟ್ ಮ್ಯಾಚಲ್ಲಿ ತೋರಿಸಿದ್ದಾರೆ. ಮತ್ತಷ್ಟು ಸ್ಪೋರ್ಟ್ಸ್ ಕಾಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ದಿಸ್ ಇಸ್ ವರುಣ್ ಸೈನಿಂಗ್ ಆಫ್ ಫ್ರಮ್ ಸ್ಪೋಟಿಫೈ.